ಇವತ್ತು ನಾವು 2 to 3 ಟ್ರೀ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮೇಲಿರೋ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಯಾವುದರಲ್ಲಿಯಪ್ಪ ಅಂದ್ರೆ 4th ಸೆಮ್ VTUದಲ್ಲಿ ಅಂದರೆ ಜೂನ್ ಜುಲೈದಲ್ಲಿ ಇರ್ಬೋದು ಕೇಳಿದ್ದಾರೆ. ಸೊ ಮೊದಲೇ ಪ್ರಾಪರ್ಟಿ ಏನಪ್ಪ ಅಂತಂದರೆ ನೋಡ್ಸ್ ವಿತ್ 2 ಚಿಲ್ಡ್ರನ್ ಆರ್ ಕಾಲ್ಡ್ 2 ನೋಡ್ಸ್. ದ 2 ನೋಡ್ಸ್ ಹ್ಯಾವ್ 1 ಡಾಟಾ ವ್ಯಾಲ್ಯೂ ಆ್ಯಂಡ್ 2 ಚಿಲ್ಡ್ರನ್. ಇಲ್ಲಿ ನೋಡಿ ಇಲ್ಲಿದೆ. ಈಗೇನಪ್ಪ ಅಂತಂದರೆ ನೋಡ್ಸ್ ವಿತ್ 2 ಚಿಲ್ಡ್ರನ್ ಇತ್ತಪ್ಪ ಅಂದರೆ ಅದರದ್ದು ಡಾಟಾ ವ್ಯಾಲ್ಯೂ ಏನಿರುತ್ತೆ ಒಂದಿರುತ್ತೆ ಅಂತೇಳಿ ಮೊದಲೇದು. ಎರಡನೇದು ಬಂದುಬಿಟ್ಟು ಪ್ರಾಪರ್ಟಿ ಬಂದುಬಿಟ್ಟು ನೋಡ್ಸ್ ವಿತ್ 3 ಚಿಲ್ಡ್ರನ್ ಆರ್ ಕಾಲ್ಡ್ 3 ನೋಡ್ಸ್. ದ 3 ನೋಡ್ಸ್ ಹ್ಯಾವ್ 2 ಡಾಟಾ ವ್ಯಾಲ್ಯೂಸ್ ಆ್ಯಂಡ್ 3 ಚಿಲ್ಡ್ರನ್ ಅಂತ ಹೇಳಿದ್ದಾರೆ. ಏನಪ್ಪ ಅಂತಂದರೆ ನೋಡ್ಸ್ ವಿತ್ 3 ಚಿಲ್ಡ್ರನ್ ಹ್ಯಾವಿಂಗ್ ದ ಡಾಟಾ ವ್ಯಾಲ್ಯೂ ಎಷ್ಟು 2 ಇರುತ್ತೆ ಅಂತೇಳಿ ಸೆಕೆಂಡ್ ಪ್ರಾಪರ್ಟಿ. ಡಾಟಾ ಈಸ್ ಸ್ಟೋರ್ಡ್ ಇನ್ ಎ ಸಾರ್ಟೆಡ್ ಆರ್ಡರ್. ಅಂದರೆ ಏನಪ್ಪ ಅಂತಂದರೆ ಒಳಗಡೆ ಏನು ಡಾಟಾ ಎಂಟರ್ ಮಾಡ್ತೀವಲ್ಲ ಅದು 1 ಮತ್ತು 2 3 4 ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಆಗಿರುತ್ತೆ ಅಂತೇಳಿ ಥರ್ಡ್ ಪ್ರಾಪರ್ಟಿ. ಇಟ್ ಈಸ್ ಎ ಬ್ಯಾಲೆನ್ಸ್ಡ್ ಟ್ರೀ. ಅದೇನಾಗುತ್ತೆ ಯಾವಾಗಲೂ ಬ್ಯಾಲೆನ್ಸ್ಡ್ ಟ್ರೀ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಆ ಲೀಫ್ ನೋಟ್ಸ್ ಆರ್ ಆ್ಯಟ್ ಸೇಮ್ ಲೆವೆಲ್. ಲೀಫ್ ನೋಟ್ಸ್ ಏನಾಗಿರುತ್ತೆ ಆ್ಯಟ್ ಸೇಮ್ ಲೆವೆಲ್ ಇರುತ್ತೆ. ಅಂದರೆ ಒಂದು ಚಿಲ್ಡ್ರನ್ ನೋಡ್ ಹೆಚ್ಚಿಗೆ ಆಗಿ ಅದರ ಲೀಫ್ ನೋಡ್ ಬಂದುಬಿಟ್ಟು ಒಂದು ಎಕ್ಸ್ಟ್ರಾ ಆ ಥರ ಇರೋಲ್ಲ. ಇದರಲ್ಲಿ ಎಲ್ಲ ಬ್ಯಾಲೆನ್ಸ್ ಅಂದರೆ ಒಂದೇ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಈಚ್ ನೋಡ್ ಕ್ಯಾನ್ ಐದರ್ ಬಿ ಲೀಫ್ 2 ನೋಡ್ ಆರ್ 3 ನೋಡ್. ಅದನ್ನ ಡಿಸ್ಕಸ್ ಮಾಡಿವಿ. ನೆಕ್ಸ್ಟ್ ಆಲ್ವೇಸ್ ಇನ್ಸರ್ಷನ್ ಇಸ್ ಡನ್ ಆ್ಯಟ್ ಲೀಫ್ ಅಂತ ಇದು ಪ್ರಾಪರ್ಟಿ. ಅಂದರೆ ಇನ್ಸರ್ಷನ್ ಯಾವಾಗಲೂ ಲೀಫ್ ನೋಡಲ್ಲೇ ಆಗುತ್ತೆ ಅಂತೇಳಿ ಇದರ ಪ್ರಾಪರ್ಟೀಸ್. ನೆಕ್ಸ್ಟ್ ಇದರ ಮೇಲೆ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ 50 60 70 40 ಹಾಗೂ 30 20 10 80 90 100 ಇದು ನಮಗೆ ಕೊಟ್ಟಿರೋ ವ್ಯಾಲ್ಯೂಸ್ನ ಎಕ್ಸಾಂಪಲ್. ಫಸ್ಟ್ ಬಂದುಬಿಟ್ಟು ಇದನ್ನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ. ರೂಟ್ ನೋಡ್ ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 60ನೇ ಇನ್ಸರ್ಷನ್ ಮಾಡಿರಿ. 50 60 ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ 70 ಇನ್ಸರ್ಟ್ ಮಾಡಬೇಕು. 50 60 70 ಇನ್ಸರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ನಮಗಿಲ್ಲಿ 3 ವ್ಯಾಲ್ಯೂ ಸಿಗುತ್ತೆ. 3 ವ್ಯಾಲ್ಯೂ ಸಿಕ್ಕ ತಕ್ಷಣ ನಾವೇನು ಮಾಡಬೇಕು ಮಿಡ್ ವ್ಯಾಲ್ಯೂನ ಪೇರೆಂಟ್ ನೋಡಾಗಿ ಕನ್ವರ್ಟ್ ಮಾಡಬೇಕು. ಇಸ್ ಈಕ್ವಲ್ ಟು 60. ಅಂದರೆ ಮಿಡ್ ವ್ಯಾಲ್ಯೂನ ಪೇರೆಂಟ್ ನೋಡಾಗಿ ಕನ್ಸಿಡರ್ ಮಾಡಿದ್ರೆ ಕಮ್ಮಿ ವ್ಯಾಲ್ಯೂ ಲೆಫ್ಟ್ ಬರುತ್ತೆ, ಜಾಸ್ತಿ ವ್ಯಾಲ್ಯೂ ರೈಟಿಗೆ ಹೋಗುತ್ತೆ. ನೆಕ್ಸ್ಟ್ 40 ವ್ಯಾಲ್ಯೂ ಏನಪ್ಪ ಅಂತಂದರೆ 60ಕ್ಕಿಂತ ಕಮ್ಮಿ ಇದೆ. ಸೊ 50 ಬಾಜು. ಅಂದರೆ ಇದನ್ನು ಅಸೆಂಡಿಂಗ್ ಆರ್ಡರಲ್ಲೇ ನಾವು ಕನ್ಸಿಡರ್ ಮಾಡಬೇಕು. 40, 60. ನೆಕ್ಸ್ಟ್ 60 40 ಇನ್ಸರ್ಟ್ ಮಾಡಿದ ತಕ್ಷಣ 30 60ಕ್ಕಿಂತ ಚಿಕ್ಕದಿದೆ. ಸೊ 30, 40, 50. ಇದರಲ್ಲಿ ಏನಪ್ಪ ಅಂತಂದರೆ ಒಂದು ನೋಡಲ್ಲಿ 3 ವ್ಯಾಲ್ಯೂಸ್ ಬಂತಪ್ಪ ಅಂದರೆ ಅದರಲ್ಲಿ ಮಿಡ್ ವ್ಯಾಲ್ಯೂನ ರೂಟ್ ಪೇರೆಂಟ್ ನೋಡನ್ನ ಮಾಡೋದು. ಇದು ಇದರ ಕಾನ್ಸೆಪ್ಟು. ಇದರಲ್ಲಿ ಮಿಡ್ ವ್ಯಾಲ್ಯೂ ಅದು 40. ಇದನ್ನು ಏನು ಮಾಡಬೇಕು ರೂಟ್ ನೋಡಾಗಿ ಪೇರೆಂಟ್ ನೋಡಿಗೆ ಶಿಫ್ಟ್ ಮಾಡಬೇಕು. ಅಂದರೆ ಮಿಡ್ ವ್ಯಾಲ್ಯೂನ ಪೇರೆಂಟ್ ನೋಡಿಗೆ ಮೂವ್ ಮಾಡಬೇಕು. ಇದು ಇದರ ಕಾನ್ಸೆಪ್ಟು. ಸೊ ಮಿಡ್ ವ್ಯಾಲ್ಯೂ ಏನಾಗಿದೆ ಪೇರೆಂಟ್ ನೋಡಿಗೆ ಮೂವ್ ಮಾಡಬೇಕು. ಆವಾಗ ನಮ್ಗೆ ಏನಾಗುತ್ತೆ 40 ಮತ್ತು 60 30 50 50 ಹಾಗೂ 70 ಸಿಗುತ್ತೆ. ಇಲ್ಲಿ ನಮಗೆ ಈ ಮಿಡ್ ವ್ಯಾಲ್ಯೂನ ಇಲ್ಲಿ ಶಿಫ್ಟ್ ಮಾಡಬೇಕು. ಅಂದರೆ ಪೇರೆಂಟ್ ನೋಡಿಗೆ ಶಿಫ್ಟ್ ಮಾಡಬೇಕು. ಪೇರೆಂಟ್ ನೋಡಿಗೆ ಶಿಫ್ಟ್ ಮಾಡಿದ ತಕ್ಷಣ ನಮಗೆ ಈ ಥರ ದೊರೆಯುತ್ತೆ. ನಮಗೆ ಗೊತ್ತಿದೆ 2 ಚಿಲ್ಡ್ರನ್ ನೋಡಿದರೆ 1 ಡಾಟಾ ವ್ಯಾಲ್ಯೂ ಇರುತ್ತೆ. 3 ಚಿಲ್ಡ್ರನ್ ನೋಡಿದರೆ 2 ಡಾಟಾ ವ್ಯಾಲ್ಯೂ ಇರುತ್ತೆ. ಅದೇ 4 ಇದ್ದರೆ 3 ಡಾಟಾ ವ್ಯಾಲ್ಯೂ ಇರುತ್ತೆ. ಸೊ ಇದರಲ್ಲಿ 3ನ ಮಿಡ್ ವ್ಯಾಲ್ಯೂ ಬಂದು ಪೇರೆಂಟ್ ನೋಡನ್ನ ಮಾಡಬೇಕು. ಪೇರೆಂಟ್ ನೋಡನ್ನ ಮಾಡಬೇಕು ಅಂದರೆ ನಮಗೆ ಈ ಥರ ಸಿಗುತ್ತೆ. ಸೊ 20 ಲೆಫ್ಟ್ಗೆ ಬರುತ್ತೆ ಯಾಕಂದರೆ ಚಿಕ್ಕದಿದೆ. ಸೊ 60 ರೈಟ್ಗೆ ಬರುತ್ತೆ ಯಾಕಂದರೆ ಗ್ರೇಟರ್ ಇದೆ. ಇಲ್ಲಿನೂ BSTನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಉಳಿದಿರೋ ವ್ಯಾಲ್ಯೂಸ್ ಯಾವಪ್ಪ ಅಂದರೆ 10 30 50 70. ನಾವು ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ಇವನ್ನೇನಪ್ಪ ಮಾಡಿಬಿಟ್ವಿ ರೂಟ್ ನೋಡು, ಈಗ ಇವನ್ನೆಲ್ಲಿ ಯಾವುದಕ್ಕೆ ಆ್ಯಡ್ ಮಾಡಬೇಕಪ್ಪ ಅಂತೇಳಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ಏನಿದೆ BST ರೂಲ್ಸ್ನ ಅಪ್ಲೈ ಮಾಡಿ. ಸೊ 10 ಏನಿದೆ 40ಕ್ಕಿಂತ ಚಿಕ್ಕದಿದೆ. ಸೊ 20ಕ್ಕಿಂತ ಚಿಕ್ಕದಿದೆ. ಸೊ ಲೆಫ್ಟ್ ಹೋಗುತ್ತೆ. ನೆಕ್ಸ್ಟ್ ಇರೋದು 30 ಬಂದುಬಿಟ್ಟು 40ಕ್ಕಿಂತ ಚಿಕ್ಕದಿದೆ, 20ಕ್ಕಿಂತ ಗ್ರೇಟರ್ ಇದೆ, ಅದಕ್ಕೆ ರೈಟಿಗೆ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ 50 ಬಂದುಬಿಟ್ಟು 40ಕ್ಕಿಂತ ಗ್ರೇಟರ್ ಇದೆ ಬಟ್ 60ಕ್ಕಿಂತ ಸ್ಮಾಲ್ ಇದೆ, ಅದಕ್ಕೆ ಲೆಫ್ಟಿಗೆ ಆ್ಯಡ್ ಮಾಡಿದ್ವಿ. ಲೆಫ್ಟ್ ಸೈಡ್ ವ್ಯಾಲ್ಯೂಸ್ ಯಾವಾಗಲೂ ಲೆಸ್ ಇರಬೇಕು, ಗ್ರೇಟರ್ ವ್ಯಾಲ್ಯೂಸ್ ಯಾವಾಗಲೂ ರೈಟ್ ಸೈಡ್ ಇನ್ಸರ್ಟ್ ಆಗಬೇಕು. ಸೊ ಇದು BSTನ ಅಂದರೆ BST ರೂಲ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿರೋ ವ್ಯಾಲ್ಯೂಸ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಅಪ್ ಟು 10 ಇನ್ಸರ್ಟ್ ಮಾಡಿವಿ. ನೆಕ್ಸ್ಟ್ 80 90 100 ಉಳಿದಿರೋ 3 ವ್ಯಾಲ್ಯೂಸ್ನ ಹೇಗಪ್ಪ ಇನ್ಸರ್ಟ್ ಮಾಡೋದು ಅಂದರೆ 80 ಬಂದುಬಿಟ್ಟು 40ಕ್ಕಿಂತ ದೊಡ್ಡದಿದೆ. ಸೊ 60ಕ್ಕಿಂತ ದೊಡ್ಡದಿದೆ. ಸೊ 60ಇಂದ ಇಲ್ಲಿ ಮೂವ್ ಆಗುತ್ತೆ. 70 ಅಂದರೆ 70 ಬಾಜು ಇದನ್ನು
ಶಿಫ್ಟ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಇನ್ಸರ್ಟ್ ಮಾಡಬೇಕು 70 ಮತ್ತು 80. ನೆಕ್ಸ್ಟ್ 90 ಇನ್ಸರ್ಟ್ ಮಾಡಿದರೆ 60ಗಿಂತ ದೊಡ್ಡದಿದೆ, ಅದಕ್ಕೆ 80 ಹೋಗಲ್ಲ 90 ಹಾಕ್ತೀವಿ. ಸೊ ಇಟ್ ಈಸ್ 3, ಅಂದರೆ 3 ವ್ಯಾಲ್ಯೂಸ್ ನಮಗೆ ಸಿಕ್ಕು. ನೋಡಿ ಇಲ್ಲಿನೂ 3 ವ್ಯಾಲ್ಯೂಸ್ ಸಿಕ್ಕಿದ್ದಕ್ಕೆ ನಾವು ಇದನ್ನ ಕನ್ಸ್ಟ್ರಕ್ಟ್ ಮಾಡಿ, ಇಲ್ಲಿನೂ 3 ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ಮಿಡ್ ವ್ಯಾಲ್ಯೂನೇ ಮಾಡಬೇಕು. ಪೇರೆಂಟ್ ನೋಡಿಗೆ ಹೊಸ ಪೇರೆಂಟ್ ನೋಡನ್ನ ಕನ್ಸ್ಟ್ರಕ್ಟ್ ಮಾಡ್ಬಾರ್ದು. ಪೇರೆಂಟ್ ನೋಡನ್ನ ಅಂದರೆ ಇಲ್ಲಿರೋ ಮಿಡ್ ವ್ಯಾಲ್ಯೂನ ಪೇರೆಂಟ್ ನೋಡಿಗೆ ಮೂವ್ ಮಾಡಬೇಕು, ಇಲ್ಲ ಶಿಫ್ಟ್ ಮಾಡಬೇಕು. ಸೊ ಇದನ್ನು ಇಲ್ಲಿರೋ ವ್ಯಾಲ್ಯೂನ ಪೇರೆಂಟ್ ನೋಡಿಗೆ ಶಿಫ್ಟ್ ಮಾಡಿದ್ವಿ. ಇದು ನಮ್ಮ ಟ್ರೀ. ಇದರಲ್ಲಿ ನಿಮಗೆ ಡೌಟ್ ಬರ್ಬೋದು, ಮತ್ತೆ ಅಲ್ಲಿ ನಮಗೆ 3 ವ್ಯಾಲ್ಯೂಸ್ ದೊರಕಿದರೆ ಮಾತ್ರ ಸಿಕ್ಕರೆ ಮಾತ್ರ ಮಿಡ್ ವ್ಯಾಲ್ಯೂನ ಶಿಫ್ಟ್ ಮಾಡಬೇಕು. 3 ವ್ಯಾಲ್ಯೂ ಸಿಕ್ಕರೆ ಅಷ್ಟೇ, 2 ವ್ಯಾಲ್ಯೂ ಸಿಕ್ಕರೆ ಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.